ಮಾರ್ನಿಂಗ್ ಗಾಯ್ಸ್, ಅಪರೂಪಕ್ಕೆ ಮತ್ತೆ ನಾನು ಲಾಗ್ ಮಾಡೋಕ್ಕೆ ಆರಾಮ ಮಾಡಿದ್ದೀನಿ. ನನ್ನ ಫೋನ್ ಮಿಸ್ ಆಯಿತು, ಇದು ಕೂಡ ಮಿಸ್ ಆಗಿತ್ತು. ಬಚ್ಚಿಕೊಂಡು ಆಟಾಡಿಸ್ಕೊಂಡು ನನಗೆ ಕೊಟ್ಟರು. ಇವತ್ತು ಬೆಳಗ್ಗೆ ಶಿವನಲ್ಲಿ 7:45 ಬಸ್ಸಿಗೆ ಬುಕ್ಕಮದಿಯಿಂದ ಬೇರೂರಿಗೆ ಚಂದು ಜೊತೆ ಬಂದು ಅಕ್ಕ ಕೊಟ್ಟು ತಿಂಡಿ ಎಲ್ಲ ಊಟನ ಮಾಡ್ಕೊಂಡು ಅನ್ನ ಸಾಂಬಾರು ಮಾಡಿಕೊಂಡು ಇವಾಗ ಮೂಡಿಗೆರೆ ನಮ್ಮ ಫ್ರೆಂಡ್ನ ಮೀಟ್ ಮಾಡಿ ಮೂಡಿಗೆರೆ ನೋಡೋಕೆ ಹೋಗಬೇಕಿತ್ತು. ಬಟ್ ಸಿಸ್ಟರ್ಸ್ ಸಂಧ್ಯಾ ಮತ್ತು ಪೂರ್ಣಿಮಾ ಲೈಕ್ ಇವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಶಂಕರಘಟ್ಟಕ್ಕೆ. ಬನ್ನಿ ತೋರಿಸ್ತೀನಿ ಗೈಸ್. ನಾನು ಬೇರೂರಿಗೆ ತರೀಕೆರೆ ಹೋಗಬೇಕಿತ್ತು. ಕಡೂರಲ್ಲಿ ಒಂದು ಫೋನ್ ರೆಡಿ ಮಾಡೋಕೆ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಬರಬೇಕಿತ್ತು. ಬಟ್ ನಮ್ಮ ಫ್ರೆಂಡು ರಾಕೇಶ್ ಅಂತ ಇಲ್ಲಿಗೆ ಬಂದ ಎಲ್ಲಿಗೆ ಅಂತ ಕೇಳ್ದ. ತರೀಕೆರೆ ಅಂದೆ. ಕಡೂರಲ್ಲಿ ಕೆಲಸ ಇತ್ತಲ್ಲ, ಅದಕ್ಕೆ ಇವಾಗ ಫಸ್ಟು ಕಡೂರು ಕೆಲಸ ಮುಗಿಸ್ಕೊಂಡೆ ತರೀಕೆರೆ ಹೋಗ್ತೀನಿ ಗಾಯ್ಸ್. ಅನ್ನದ ಋಣ ಎಲ್ಲೆಲ್ಲಿ ಇಟ್ಟಿದ್ದಾನೆ ನೋಡಿ ದೇವರು. ಬೆಳಗ್ಗೆ ತಿಂಡಿನೂ ಚಂದು ಜೊತೆ ಅವ್ರ ಮನೆಯದ ಅನ್ನ ಸಾಂಬಾರು, ಮತ್ತು ಅಲ್ಲಿ ರಾಕಿ ಜೊತೆ ಇಡ್ಲಿ ವಡೆ. ಇಲ್ಲಿ ನಮ್ಮ ಸಿಸ್ಟರ್ಸ್ ಇಬ್ಬರನ್ನು ಮೀಟ್ ಮಾಡಿ ಫೋಟೋ ತೊಗೊಳೋದಕ್ಕೆ ಅಥವಾ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಅದೇ ಮೀಟ್ ಮಾಡಿ ನಮ್ಮ ಮಲ್ಲೇಶ್ವರದ ನಮ್ಮ ಪ್ರೀತಿಯ ಸರ್ನ ಮಾತಾಡಿಸಿ, ಆಮೇಲೆ ಕುಬೇಂದರ್ ನಾಯ್ಕ್ ಸರ್ನ ಮಾತಾಡಿಸಿ ಇವಾಗ ಮತ್ತೆ ಚಂದು ಶಾಪ್ಗೆ ಹೋಗಿ ಅಲ್ಲಿ ಏನೋ ಹಿಮಾಲಯ ಬೇಬಿ ಕ್ರೀಮಿನ ತೊಗೋಬೇಕಂತೆ. ಅಲ್ಲ, ಬಾಡಿ ಲೋಷನ್, ಹಿಮಾಲಯ ಬೇಬಿ ಬಾಡಿ ಲೋಷನ್ ತೊಗೋಬೇಕಂತೆ. ತೊಗೊಂಡು ನಿರ್ಗಟ್ಟಕ್ಕೆ ಹೋಗ್ತೀನಿ ಗಾಯ್ಸ್. ಬಾಯ್. ಗಾಯ್ಸ್, ನಾನು 3 ವರ್ಷ ಬದುಕಿ ಬಾಳಿದ ಜಾಗ ಇದು ಯೂನಿವರ್ಸಿಟಿ ಕ್ಯಾಂಪಸ್. ಇದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಲ್ಲಿ ಬರುತ್ತೆ. ಐ ಥಿಂಕ್ ಫೇಮಸ್ ಯೂನಿವರ್ಸಿಟಿ ಈ ಸರೌಂಡಿಂಗಲ್ಲಿ ಬರೋದಿದು. ಇಲ್ಲಿ ಡಿಗ್ರಿಯಿಂದ ಹಿಡಿದು ಮಾಸ್ಟರ್ಸ್ PhD ತನಕನೂ ಇದೆ. ಬೆಸ್ಟ್ ಕಾಲೇಜ್. ನಂದು ಪೇಮೆಂಟ್ ಸೀಟ್ ಆಗಿದ್ದು, ಗೌರ್ಮೆಂಟ್ ಸೀಟ್ ಆಗಲಿಲ್ಲ, ಯಾಕಂದರೆ ತುಂಬ ಪರ್ಸೆಂಟೇಜ್ ಇತ್ತಲ್ವ, ಹಂಗಾಗಿ. ತೋರಿಸ್ತೀನಿ ನೋಡಿ ಇವಾಗ ಕ್ಯಾಂಪಸ್ ಎಂಟ್ರೆನ್ಸ್. ಫಸ್ಟ್ ಗೇಟ್ ಇದು, ಆ ಕಡೆ ಸೆಕೆಂಡ್ ಗೇಟ್ ಕೂಡ, ಅದು ಮೈನ್ ಗೇಟ್ ಇದು ಐ ಥಿಂಕ್ ಸೆಕೆಂಡ್ ಗೇಟ್ ಇದು. ಬಟ್ ಇಲ್ಲಿಂದ ಎಲ್ಲ ಕಾಲೇಜ್ಗೂ ನಿಯರ್ ಆಗಿರೋದ್ರಿಂದ ಇದೇ ಫಸ್ಟ್ ಗೇಟ್ ಅಂತ ಕರೀತಾರೆ. ಇಲ್ಲಿ ಅರ್ಧ ಜನ ಓದೋಕ್ಕೆ ಬರ್ತಾರೆ, ಅರ್ಧ ಜನ ಗೋಲ್ ರೀಚ್ ಮಾಡೋಕ್ಕೆ ಬರ್ತಾರೆ. ಇನ್ನು 0.5% ಅಥವಾ 1% ಜನ ಹುಡುಗಿ ಪ್ರೀತಿ ಪ್ರೇಮ ಅಂತ ಬರ್ತಾರೆ. ಪಾಂಡ ಪಂಪವನ ಅಂತ ಇನ್ನೊಂದಿದೆ, 4-5 ವನ ಇದೆ. ಅದು ಒಂದು ವನ ಅಲ್ಲಿ ಹೋಗೋಕ್ಕೆ ಬಿಡ್ತಾಯಿಲ್ಲ, ಅಲ್ಲೇನೋ ಬ್ಯಾಡ್ ಸೀನ್ಸ್ ನಡೆದಿತ್ತಂತೆ, ಗೊತ್ತಿಲ್ಲ. ಇದನ್ನು ನೋಡ್ಕೊಳ್ಳಿ, ಚೆನ್ನಾಗಿದೆ. ಪಾಂಡವನದಲ್ಲಿ ಪಾಂಡಗಿಂತ ಲವರ್ಸ್ಗಳಿರ್ತಾರೆ ಇಲ್ಲಿ ಯೂನಿವರ್ಸಿಟಿಲಿ. ಬಟ್ ನಾನಿವಾಗ ನಮ್ಮ ಮಂಜಣ್ಣ ಕಾಫಿ, ಫೇಮಸ್ ಕಾಫಿ ಇದು, ಒಂಥರ ಬಡವರ ಬಾದಾಮಿ ಶೇಂಗ ಅಂತಾರಲ್ಲ, ಆ ಥರ ಬಡವರ ಕಾಫಿ ಕೆಫೆ ಇದು. ಹೋಗ್ತಾಯಿದ್ದೀನಿ ಬನ್ನಿ. ಇಲ್ಲೇನಿಲ್ಲ, ಎಲ್ಲ ಇಲ್ಲೇ ಬರ್ತಾರೆ. ಬಟ್ ದುಡ್ಡಿದ್ದವರು ಅಲ್ಲಿ ಇನ್ನೊಂದು ಕೆಫೆ ಇದೆ ಬ್ಯಾಂಕ್ ಮೇಲೆ, ಅಲ್ಲಿಗೆ ಹೋಗ್ತಾರೆ ಗಾಯ್ಸ್. ಅಂದರೆ ಇದು ಲಾಸ್ಟ್ ಎಕ್ಸಾಮ್, ಡಿಗ್ರೀಲಿ ಲಾಸ್ಟ್ ಎಕ್ಸಾಮ್ ಐ ಥಿಂಕ್ ಪೊಲಿಟಿಕಲ್ ಸೈನ್ಸ್ ಅಂದ್ಕೋತೀನಿ. ಅದಾಗೋ ದಿನ ನಾನು ಇಲ್ಲಿ ಲಾಸ್ಟ್ ಕಾಫಿ ಇನ್ ಕ್ಯಾಂಪಸ್ ಮಂಜಣ್ಣ ಕಾಫಿ ಅಂತೇನೋ ಹಾಕಿದ್ದೆ ಸ್ನ್ಯಾಪಲ್ಲಿ. ಬಟ್ ಸ್ನ್ಯಾಪ್ ID ನನಗೆ ಮರ್ತೋಗಿದೆ. ಅದನ್ನು ನಮ್ಮ ವರ್ಷಾಕನ ಹತ್ರ ಇಸ್ಕೊಂಡು ಪಾಸ್ವರ್ಡ್ ಗೊತ್ತಿದೆ, ಅದನ್ನು ಲಾಗಿನ್ ಆಗಬೇಕು. ಇವಾಗ ಬನ್ನಿ ಮಂಜಣ್ಣ ಕೆಫೆಗೆ ಹೋಗಿ ಒಂದು ಕಾಫಿ ಕುಡಿಯೋಣ ಬನ್ನಿ. ಇದರೊಳಗಡೆ ಗಂಧದ ಮರ, ಎಲ್ಲ ಥರದ ಮರನೂ ಇದೆ. ಒಂದು ಕಾಡು ನಡುವೆ ಜಾಗ, ಇದ್ದಿದ್ದ ಜಾಗದಲ್ಲಿ ಸ್ವಲ್ಪ ಗಿಡಗಳನ್ನೆಲ್ಲ ಕಟ್ ಮಾಡಿ ಈ ಯೂನಿವರ್ಸಿಟಿ ಕ್ಯಾಂಪಸ್ನೇ ಕಟ್ಟಿರೋದು. ಯೂನಿವರ್ಸಿಟಿ ಕ್ಯಾಂಪಸಲ್ಲಿ 27 ಡಿಪಾರ್ಟ್ಮೆಂಟ್ ಇದೆ. ಡಿಗ್ರಿ ಸೇರಿಸಿದ್ರೆ 28 ಆಗುತ್ತೆ. ಟೋಟಲ್ 28 ಡಿಪಾರ್ಟ್ಮೆಂಟ್. ಕನ್ನಡದ ಮೇಲೆ ಮಾಸ್ಟರ್ಸ್ ಮಾಡೋದು, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಹೀಗೆ ಎಲ್ಲ ಕೆಟಗರಿಯಲ್ಲೂ, ಜರ್ನಲಿಸಮ್ ಇದೆ. ಹೀಗೆ ಅನೇಕ ಇವುಗಳಿವೆ, ಡಿಪಾರ್ಟ್ಮೆಂಟ್ಗಳಿಲ್ಲಿದೆ. ಗುಡ್ ಎಜುಕೇಷನ್ ಇದೆ. ಬನ್ನಿ. ಕರ್ನಾಟಕದ 29 ಯೂನಿವರ್ಸಿಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಮಾರ್ಕ್ಸಲ್ಲಿರ್ಬೋದು, ಡಿಸ್ಟ್ರಿಕ್ಷನ್ಸಲ್ಲಿರ್ಬೋದು, ಡಿಸ್ಟ್ರಿಕ್ಷನ್ಸ್ ಅಂದರೆ ಸ್ಕೋರ್ ಜಾಸ್ತಿ ಮಾಡೋದ್ರಲ್ಲಿರ್ಬೋದು, ಈ ಥರ ಎಲ್ಲ ಅದರಲ್ಲೂ ಇದೆ. ಮಂಜಣ್ಣ ಕೆಫೆ ಇಲ್ಲಿ ಇರೋದು, ಬನ್ನಿ ಹೋಗೋಣ. ಅಲ್ಲಿ ಮಂಜಣ್ಣ ಕಾಫಿ ತೊಗೊಂಡಿದ್ದೀನಿ, ಫೇಮಸ್ ಕಾಫಿ ಇದು. ಐ ಥಿಂಕ್ 7 ರೂಪೀಸ್ ಅನ್ಕೋತೀನಿ. ಮತ್ತು ಬಜ್ಜಿನೂ ತೊಗೊಂಡಿದ್ದೀನಿ, ಬಜ್ಜಿ ಬೈತಾ ಇತ್ತು. ಓ ಮೈ ಗಾಡ್, ಚೆನ್ನಾಗಿದೆ. ಸ್ವಲ್ಪ ಕಾಫಿ ನಾನು ಸ್ಟ್ರಾಂಗಾಗೇ ಕುಡಿತೀನಿ, ಯಾಕಂದರೆ ನಾನು ಸ್ಟ್ರಾಂಗ್ ಅಲ್ವಾ ಅದಕ್ಕೆ. ಓಪೋದಲ್ಲಿ ಸೆಲ್ಫಿ ಚೆನ್ನಾಗಿ ಬರ್ತಾಯಿದೆ. ಓಪೋ ಸೆಲ್ಫಿ ಪೋ ಅಂತೇನೋ ಅಡ್ವರ್ಟೈಸ್ಮೆಂಟ್ ಬರ್ತೈತಲ್ಲ ವೀಕೆಂಡ್ ವಿತ್ ರಮೇಶಲ್ಲಿ. ಅಣ್ಣ ಅದೇ ಓಪೋ ಸೆಲ್ಫಿ ಪೋ ಅಂತಾರಲ್ಲ, ಆ ಥರ ವೀಕೆಂಡ್ ವಿತ್ ರಮೇಶಲ್ಲಿ ಬರ್ತಾಯಿತ್ತಲ್ವ.
ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬೆಳ್ಳಗೆ ಬರ್ತಾಯಿದ್ದೀನಿ, ಬ್ಯಾಕ್ ಕ್ಯಾಮ್ರಾ ಯಾಕೋ ಚೆನ್ನಾಗಿ ಬರ್ತಾಯಿಲ್ಲ. ವಾಶ್ ಮಾಡಿಸ್ತೀನಿ ಕೂಡ. ಹೌದು, ಬನ್ನಿ ಮಂಜಣ್ಣ ಕಾಫಿ ಮತ್ತು ಬೋಂಡ ತಿನ್ನೋಣ. ಇಟ್ಸ್ ಫೈನಲಿ ನಮ್ಮ ಯೂಟ್ಯೂಬ್ ಇನ್ಫಾರ್ಮೇಷನ್ ಅದೇನೋ ಆದಂತಹ ಮೇಘನ್ನ ಕ್ಯಾಂಪಸಲ್ಲಿ ಮೀಟ್ ಮಾಡೋ ಭಾಗ್ಯ ಇವತ್ತು ಸಿಕ್ಕಿದೆ. ಅವತ್ತೊಂದು ಎಕ್ಸಾಮ್ ಆದಮೇಲೆ ಒಂದು ಸಲ ಸಿಕ್ಕಿದ್ಲು, 2 ಸಲ ಕಾಲ್ ಮಾಡಿದ್ದೀನಿ, 3 ಸಲ ಕಾಲ್ ಮಾಡಿದ್ದೀನಿ. ಇವಾಗ ಸಿಗ್ತಿದ್ದಾಳೆ, ಜರ್ನಲಿಸಮ್ ಏನೋ ತೊಗೊಂಡಿದ್ದಾಳಂತೆ. ಬನ್ನಿ ನನ್ನ ಇನ್ಸ್ಪಿರೇಷನ್ ಅದೇನೋ ಅಂತಾರಲ್ಲ ಅದಾದ ಮೇಘನ್ ತೋರಿಸ್ತೀನಿ. ಪಾಂಡ ಕೆರೆ, ನನಗಿದು ಹೇಳೋಕ್ಕೂ ಬರ್ತಾಯಿಲ್ಲ. ಪಾಂಡ ಕೆರೆ ಇದೆಯಲ್ಲ, ಅಲ್ಲಿ ಆಪೋಸಿಟ್ ನಾನು ಬರ್ತೀನಿ ಅಂದ್ಲು. ನಾನು ಐ ಥಿಂಕ್ ಯೋಗೇಶ್ಗೂ ಫೋನ್ ಮಾಡಿದ್ದೆ, ಅವನಿಲ್ಲ ಜರ್ನಲಿಸಮ್ ತೊಗೊಂಡಿದ್ದಾನಂತೆ. ಅವನು ಫೋನ್ ಎತ್ತಲಿಲ್ಲ, ಇವಳು ಫೋನ್ ಎತ್ತಿದ್ಲು, ಅವಳು ಫಸ್ಟ್ ಎತ್ತಿಲ್ಲ. 2 ಸಲ ಮಿಸ್ ಕಾಲ್ ನೋಡಿ ಅವಳೇ ಮಾಡಿದ್ದಾಳೆ. ಈಗ ಅವಳು ನೋಡೋಕೆ ಹೋಗ್ತಾಯಿದ್ದೀನಿ ಗಾಯ್ಸ್. ಅವಳು ಕೇಳಿದ್ಲು ಯಾರ್ಯಾರು ಬಂದಿದ್ದಾರೆ ಅಂತ. ನಾನು ಅದಕ್ಕೆ ನಾನು ಹೆಂಡ್ತೀನಿ, ನಮ್ಮ ಅಪ್ಪ ಮಕ್ಕಳು ಎಲ್ಲ ಬಂದಿದ್ದೆ. ಆಮೇಲೆ ಬರ್ತಾಯಿದ್ದೀನಿ ಬಾ ಅಂದ್ಲು. ಈಗ ಹೋಗ್ತೀನಿ ಆಪೋಸಿಟ್. ಬರ್ತೀನಿ ಬಾರಮ್ಮ ಅಂದರೆ ಇವಳಿಂದ ಎಲ್ಲೊಳಗೆ ಗೊತ್ತಿಲ್ಲ ನಮ್ಮ ತಾಯಣೆ. ಬಂದರೆ ಒಂದು ಜಸ್ಟ್ ಮಾಡಿಸ್ಕೋತೀನಿ. ಯೂಟ್ಯೂಬ್ ಸರ್ಪ್ರೈಸ್ ಮಾಡಿ ಅಂತ ಹೇಳಿಸ್ಕೊತೀನಿ ಗೈಸ್. ಅದೇ ಹೇಳಿದ್ನಲ್ಲ ನನ್ನ ಇನ್ಸ್ಪಿರೇಷನ್ ಅನ್ನಲ್ಲ, ಅವಳು ಬರ್ತಾ ಇವಳೆ ನೋಡಿ ತೋರಿಸ್ತೀನಿ. ಅವಳೆ ಮೇಘ ಆಯ್ ಮಾಡು, ಅದು ನಂದೇನೋ ಅದು ಸರ್ಪ್ರೈಸ್ ಮಾಡೋಕ್ಕೇಳು ಮೇಘ. ಅದು ನನ್ನ ಅದಕ್ಕೆ ಇಂಗ್ಲೀಷಿಗೆ ಏನು ಹೇಳ್ತಾರೆ ಇನ್ಸ್ಪಿರೇಷನ್, ಅದೇನದು ನನ್ನ ಯೂಟ್ಯೂಬ್ ಮಾಡೋದಕ್ಕೆ ಕಾರಣ ಇವಳೆ. ಅದಕ್ಕೇನು ಅಂತಾರಲ್ಲೇ ಹೇಳ ಫಸ್ಟು ಇಲ್ಲಿ ಅದು ಇನ್ಫಾರ್ಮೇಷನ್ ಏನೋ ಹೇಳ್ತಾರಲ್ಲ, ಅದೇನೋ ಹೇಳ್ತಾರಲ್ಲ. ಇವಳು ನನಗೆ ಇನ್ಸ್ಪೈರ್ ಆಗಿದ್ದು ಇವಳು ನೋಡ್ಬಿಟ್ಟು. ಅಂದರೆ ಮುಂಚೆ ಐಡಿಯಾ ಇತ್ತು, ಬಟ್ ಯಾವ ಥರ ಮಾಡಬೇಕು ಎಲ್ಲ ಗೊತ್ತಿರಲಿಲ್ಲ. ಎಡಿಟ್ ಮಾಡೋದು, ಫಸ್ಟ್ ಫೋಟೋ ಹೆಂಗೆ ಹಾಕಬೇಕು ಎಲ್ಲ ಇವಳೇ ಹೇಳ್ಕೊಟ್ಟಿದ್ದು. ಬೇಗ ಥ್ಯಾಂಕ್ ಯು. ತುಂಬ ಇದೆ. ಏನು ಗೊತ್ತಾ, ನನಗೆ ಇನ್ಸ್ಟಾದಲ್ಲಿ ವೀಡಿಯೋ ಥರ ಎಡಿಟ್ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ, ವಾಯ್ಸ್ ನೋಟ್ ಕೊಡೋದು ಗೊತ್ತಿರಲಿಲ್ಲ. ಇನ್ಸ್ಟಾದಲ್ಲಿ ಅದೊಂದು ಕ್ವಾಲಿಟಿ ಜಾಸ್ತಿ ಡೆವಲಪ್ ಮಾಡಬೇಕು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, 100 ಜನ ನಾನು ಮೀಟ್ ಮಾಡಿರೋರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋದು. 8 ಜನ ಮಾತ್ರ ಈ ಥರ ಫ್ರೆಂಡ್ಸು. ಗೈಸ್ ಬನ್ನಿ ಕಾಫಿ ಕುಡಿಯೋಣ ನಂದು ಇವಳು ದುಡ್ಡಲ್ಲಿ. ನಂದೊಂದು ಥಾಟ್ ಇತ್ತು, ಏನು ನಂದು ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡಬೇಕು ಅಂತ. ಅದು ಮೇಘನ್ ಕಡೆಯಿಂದ ನಾಮಕರಣ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿತ್ತು. ಈಗ ಮಾಡುತ್ತೆ. ಫಸ್ಟಿಗೆ ವಿನಯ್ ಶೆಟ್ಟಿ ಲಾಕ್ಸ್ ಅಂತ ಮಾಡಿದೆ, ಬರಲಿಲ್ಲ. ಆಮೇಲೆ ಚಂದು ಲಾಕ್ಸ್ ಅಂತ ಮಾಡಿದೆ, ಬರಲಿಲ್ಲ. ಆಮೇಲೆ ಕೊನೆಗೆ ಡಾಕ್ಟರ್ ಶೆಟ್ಟಿ ಲಾಕ್ಸ್ ಅಂತ ಮೇಘ ನಾಮಕರಣ ಮಾಡಿಕೊಟ್ಲು. ಇನ್ನು ಮುಂದೆ ನನ್ನ ನೇಮ ಸಿಂಪಲ್ ಆಗಿ ಸರ್ಚ್ ಮಾಡ್ಬೋದು, ವಿನಯ್ ಶೆಟ್ಟಿ 35, 14 ಎಲ್ಲ ಬೇಡ. ಏನಿಲ್ಲ, ಬರೀ ಡಾಕ್ಟರ್ ಶೆಟ್ಟಿ ಲಾಕ್ಸ್. ಅವ್ರು ಹೆಂಗೆ ಡಾಕ್ಟರ್ ಬ್ರೋ ಅಲ್ವಾ, ಇವಾಗ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಹೋಗ್ತಾ ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಲಿ, ಹಿಂಗೆ ಇವ್ರು ಸಕ್ಸಸ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಓಕೆ, ಈಗ ಡಾಕ್ಟರ್ ಶೆಟ್ಟಿ ಲಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಆ ಲೈಕ್ ಬಟನ್ ಅಲ್ಲ ಅದನ್ನು ಒತ್ತಿ. ನಾವಿಬ್ಬರು ಕೂಡ ಅರ್ಧ ಯೂಟ್ಯೂಬರ್ ಆಗಿದ್ರು ಕೂಡ, ಬಟ್ ನಮ್ಮಲ್ಲಿ ಒಂದು ಆಸಕ್ತಿ ಇದೆ, ನಾವು ಅದೊಂದು ಮಾಡ್ತೀವಿ. ಒಂದು ಗೋಲ್ ಅನ್ನೋದಕ್ಕಿಂತ ಒಂಚೂರು ಫೇಮಸ್ ಆಗಿ ಆಗ್ತೀವಿ, ನಂಬಿಕೆ ಇದೆ. ಇವಳು ಫೇಮಸ್ ಅನ್ನೋದಕ್ಕಿಂತ ನಾವು ಏನು ಅದಕ್ಕೆ ಫುಲ್ ಟೈಮ್ ಕೊಡಬೇಕು ಅನ್ಕೋತೀವಲ್ಲ, ಅದನ್ನ ಕೊಡ್ತೀವಿ ಅಷ್ಟೇ. ಅದು ಫೇಮಸ್ ಆಗೋದು ಬಿಡೋದು ಸೆಕೆಂಡ್ರಿ, ಬಟ್ ನಮ್ಮ ಕೆಲಸ ನಾವು ಮಾಡಬೇಕಲ್ಲ. ನೋಡಿ, ಇವಳ ಥರ ವಾಯ್ಸ್ ಕೂಡ ನನಗಿಲ್ಲ, ಬೇಜಾರಾಗ್ಬಿಡಿ. ಬಟ್ ಇವಳು ತುಂಬ ಕ್ಯೂಟಾಗಿ ಮಾತಾಡ್ತಾಳೆ, ಇವಳಿಗೆ ಅಭ್ಯಾಸ ಆಗಿದೆ. ಇನ್ನು ಮುಂದೆ ನಾನು ಅಭ್ಯಾಸ ಮಾಡ್ಕೊತೀನಿ ಗಾಯ್ಸ್. ಓಕೆ ಬಾಯ್. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಶೆಟ್ಟಿ ಲಾಕ್ಸ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವಳು ನನ್ನ ಜೊತೆ ಇದ್ದಾಳೆ, ಜೊತೆಲಿ 3 ವರ್ಷ ಓದಿದ್ರು ಕೂಡ ಒಂದು 30 ಸಲ ಮೇ ಬಿ ಮಾತಾಡ್ತಿರ್ಬೋದು. ಸ್ಟಾರ್ಟಿಂಗು ಜಾಸ್ತಿ ಕ್ಲೋಸ್ ಆಗಿದ್ದೆ ಫೈನಲ್ ಇಯರಿಗೆ ಬಂದ ಹತ್ತತ್ರ ಎಕ್ಸಾಮ್ ಟೈಮಲ್ಲಿ. ಆಮೇಲೆ ಇವಳು ಮಾಸ್ಕ್ ಹಾಕೊಂಡು ಬರ್ತಾ ಇದ್ಲು. ಅವಾಗ ಮೇ ಬಿ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಾನೆಲ್ಲ ಅಂದ್ಕೊಂಡಿದ್ವಿ. ಆಮೇಲೆ ಇವಳು ಗಾಂಚಲಿ ಏನೋ ಅಂತಾರಲ್ವ, ಹಂಗಾಗ್ಬಿಡ್ತು. ಬಟ್ ಅದು ಕೂಡ ಗುಡ್ ಇಂಟೆನ್ಷನ್ ಅಥವಾ ಏನೋ ಒಂದು ಸಣ್ಣದಾಗಿ ಗೋಲ್ ಇಟ್ಕೊಂಡು ನಂತರ ಜೀವನದಲ್ಲಿ ನೋಡಿಲ್ಲ ಅಂದರೂ ಕೂಡ ಇವಳು ವೇಲಿ ಏನೇನು ನೋಡಬೇಕು ಎಲ್ಲ ನೋಡಿ, ನಮ್ಗೆ ಅದೇ ಗಂಡು ಮಕ್ಳಿಗೆ ಒಂಥರ ಇರುತ್ತೆ, ಹೆಣ್ಮಕ್ಳಿಗೆ ಒಂಥರ ಇರುತ್ತೆ. ಆಮೇಲೆ ಇವಳು ನೋಡಿ ಇವಾಗ ಜರ್ನಲಿಸಮ್ ಸ್ಟೂಡೆಂಟ್ ಆಗಿದ್ದಾಳೆ. ನೆಕ್ಸ್ಟ್ ಫ್ಯೂಚರ್ ಯಾರೋ ಒಂದು ಚಾನಲ್ ಓಪನ್ ಮಾಡ್ತಾಳೆ, ಇದು ನ್ಯೂಸ್ ಚಾನಲ್. ಸಪೋರ್ಟ್ ಮಾಡಿ ಗಾಯ್ಸ್. ಇವಳು ನಿಮ್ಮದು ಚಾನಲ್ ನೇಮೇನು? ಓಹ್, ಚೆನ್ನಾಗಿದೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇವಳು ಚಾನಲ್ ಕಟ್ಟ. ಬಾಯ್. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗಾಯ್ಸ್, ಬಾಯ್. ನರಸಿಂಹರಾಜು ತುಮಕೂರವ್ರೆ, ನಿಮಗೆ 500 ರೂಪಾಯಿ ದುಡ್ಡು ಹಾಕೋ ದೊಡ್ಡ ವಿಚಾರ ಅಲ್ಲ, ನಿಮ್ಮ ಫೋನ್ ಎತ್ತಿ ಮಾತಾಡೋದು ದೊಡ್ಡ ವಿಚಾರ ಅಲ್ಲ, ಓಕೆನಾ? ನಂದು ಫೋನ್ ಕಳೆದೋಗಿತ್ತು, 2 ಫೋನ್ ಕಳೆದೋಗಿತ್ತು. ಇದು ಫೋನ್ ಕೂಡ ನಮ್ಮ ಫ್ರೆಂಡ್ದು. ನಾನು ವಾಟ್ಸಪ್ಪಲ್ಲಿ ಲಾಗಿನ್ ಆಗಿರೋದು ಕೂಡ ಈ ನಮ್ಮ ಫ್ರೆಂಡದೇ, ಓಕೆನಾ? ATM ಮಿಸ್ ಆಯಿತು, ಪಾಸ್ಬುಕ್ ಮಿಸ್ ಆಯಿತು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಇಡೀ ನಮ್ಮ ಬ್ಯಾಗೇ ಮಿಸ್ ಆಯಿತು. ನಿಮಗೆ 500 ರೂಪಾಯಿ ನನಗೆ ಮ್ಯಾಟ್ರೇ ಅಲ್ಲ.
ಓಕೆನಾ. ನಮಗೆ ತಲೆ ಕೆಟ್ಟಿಲ್ಲ ನಿಮಗೋಸ್ಕರ ವೆಯ್ಟ್ ಮಾಡಿ ನಿಮ್ಮ ಆಟೋದಲ್ಲಿ ಆಟಾಡೋದಕ್ಕೆ. ತುಂಬ ಆಟ ಇತ್ತು, ಕ್ಯಾಬ್ ಇತ್ತು, ಹೋಲೋ ಇತ್ತು, ಅದು ನೀವೇ ಹೇಳ್ಕೊಟ್ರಿ ಕೂಡ. ನಿಮಗೆ ನಾನು ರೆಸ್ಪೆಕ್ಟ್ ಮಾಡ್ತಾನೆ. ಇನ್ನೂ 1 ಮಂತ್ ದುಡ್ಡು ಹಾಕೋಕೆ ಆಗಲ್ಲ ಅಂತಲ್ಲ, ನಾನು ಇನ್ನೂ 1 ಮಂತ್ ಊರಿಗೆ ಹೋಗಲ್ಲ. ಬಿಕಾಸ್ ಎಂದು ಕೇರಳದಲ್ಲಿ ಕೆಲಸ ಇದೆ, ಇವಾಗ ಕೂಡ ಅಲ್ಲೇ ಇದ್ದೀನಿ. ಓಕೆನಾ. ಫೋನ್ ತೊಗೊಳೋದಕ್ಕೆ ATM ಮಾಡ್ಸೋದಕ್ಕೆಲ್ಲ ನಾನೇ ಅಲ್ಲಿ ಹೋಗಬೇಕು, ಯಾರೂ ಹೇಳಿ ಮಾಡಿಕೊಡೋದಿಲ್ಲ. ನನ್ನ ಫ್ರೆಂಡ್ಗೆ ಫೋನ್ ಮಾಡೋದಕ್ಕೂ ನಮ್ಮ ಅಪ್ಪನ ನಂಬರ್ ಬಿಟ್ಟರೆ ಬಾಯಡ್ ನನಗೆ ಯಾರ ನಂಬರು ಆಗಿಲ್ಲ. ಚಂದು ನಂಬರ್ ಕೂಡ ಬ್ಯಾಡ್ ಆಗಿದೆ, ಅವಳಿಗೆ ಫೋನ್ ಮಾಡೋಕ್ಕೆ. ಏನಕ್ಕೆ ನಮ್ಮ ಅಪ್ಪನಿಗೆ ಬ್ಯಾಗ್ ಮಿಸ್ ಆಯಿತು, ATM ಮಿಸ್ ಆಯಿತು, ನಮ್ಮ ಅಪ್ಪ ಅಮ್ಮನ ATM ಮಿಸ್ ಆಯಿತು ಅಂದರೆ ಮಕ್ಕದ ಮೇಲೆ ಹೊಡಿತಾರೆ. ಓಕೆನಾ. ಅದಕ್ಕೆ ನಾನು ನಿಮಗೆ ದುಡ್ಡು ಹಾಕೋಕ್ಕೂ ಆಗಿಲ್ಲ, ಮಾತಾಡೋಕ್ಕೂ ಆಗಿಲ್ಲ. ಈ ವಿಡಿಯೋ ಮಾಡಿ ನಿಮಗೆ ಕ್ಲಾರಿಟಿ ಕೊಡೋ ಉದ್ದೇಶ ಇಷ್ಟೇ. ನನ್ನನ್ನು ನೀವು 500 ರೂಪಾಯಿಂದ ಅಳಿತಾ ಇದ್ದೀರಾ ಅಂತ ಒಂದು ತಪ್ಪು ಕಲ್ಪನೆ ನಿಮಗೆ ಅರ್ಥ ಆಗಲಿ ಅಂತ, ಮತ್ತು ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಇನ್ನೂ 1 ತಿಂಗಳು ನಿಮಗೆ ದುಡ್ಡು ಹಾಕೋಕ್ಕೆ ನಂಗೆ ಮ್ಯಾಟ್ರೇ ಎಲ್ಲ ಗುರೋದು. ನನಗೆ ಯಾರ ನಂಬರು ಕಾಂಟ್ಯಾಕ್ಟ್ ಸಿಗ್ತಾಯಿಲ್ಲ. ಓಕೆನಾ. ವಾಟ್ಸಪ್ಪಲ್ಲಿ ನನ್ನ ನಂಬರ್ ಯಾರು ಸೇವ್ ಮಾಡಿದ್ರೆ ಅವ್ರ ಸ್ಟೇಟಸ್ ಮಾತ್ರ, ಅವ್ರಿಗೆ ಮಾತ್ರ ನನ್ನ ಸ್ಟೇಟಸ್ ಹೋಗ್ತಾಯಿದೆ. ನಿಮ್ಮ ನಂಬರ್ ಕೂಡ ನಾನು ಸೇವ್ ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ದುಡ್ಡು ಹಾಕಿ ಬ್ರದರ್ ಅಂತ ಗೊತ್ತಾದಾಗ, ಅದು ನೀವು ದೇವ್ರಿಂದ ವೀಡಿಯೋ ಹಾಕ್ತಿರಲ್ವ ನೀವೇ ಅಂತ ಐಡೆಂಟಿಫೈ ಮಾಡಿದ ಮೇಲೆ ಫೈನ್. ಇನ್ನೂ 1 ತಿಂಗಳು ದುಡ್ಡು ಕೇಳಬೇಡಿ ಅಂತಲ್ಲ, ನಾನು ಹಾಕೋಕ್ಕೆ ಆಗೋಲ್ಲ ಅಂತ ಹಾಕ್ತೀನಿ ಆಯಿತಾ. 500ಕ್ಕೆ 500 ಸೇರಿಸಿ 1000 ರೂಪಾಯಿ ಹಾಕ್ತೀನಿ. ವೆಯ್ಟ್ ಆ್ಯಂಡ್ ವಾಚ್, ವೆಯ್ಟ್ ಮಾಡಿ ಆಯಿತಾ. ಬಾಯ್. ವೀಡಿಯೋ ಆನ್ ಮಾಡಿದ್ವಿ ಅಂದ್ಕೋಬೇಡಿ, ಕುವೆಂಪು ಸ್ಟ್ಯಾಚು ಇದೆ ತೋರಿಸೋಣ ಅಂತ ಮಾಡಿದೆ ಅಷ್ಟೇ. 3 ವರ್ಷ ಇಲ್ಲಿ ಜೂಸಿದ್ದೀನಿ. ಟಿ ಶರ್ಟ್ ಹೊಡೆದೋಗಿತ್ತು ಅಂತ ಬೈಕೋಬೇಡಿ, ಅದು 6 ವರ್ಷ ಟಿ ಶರ್ಟು ನನ್ನ ಫ್ರೆಂಡ್ ಕೊಡಿಸಿದ್ಲು ಅಂತ ನೆನಪಿಗೆ ಹಾಕ್ಕೋತೀನಿ. ಯಾವಾಗಾದರೂ ಒಂದೊಂದು ಸಲ ಅದು ಸಿಕ್ತಾಗ ನನ್ನ ಕೈಗೆ. ಈ ಸರ ಕೂಡ ನಮಗೆ ಚಂದು ಅವರು ಚೆನ್ನಾಗಿದೆ ಇದಕ್ಕೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಹರಿದೋಗಿದೆ ದಾರ ಕಟ್ಕೊಂಡು. ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ಮಂಗಗಳು ಸಹ ಲವರ್ಸ್ ಇರ್ತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು ನೋಡಿ. ಬಾರೋ ತಮ್ಮ ಚಂದು, ಅದು ಐ ಥಿಂಕ್ ಯಾರೋ ಗೊತ್ತಿಲ್ಲ. ಟೋಪಿ ಗಿಬ್ಬಿ ಕೆತ್ಕೊಂಡು ಹೋದದ್ದು ಮತ್ತೆ 200 ರೂಪಾಯಿ ವಾದ್ಗಿದತ್ತು. ಓಯ್ ಚಂದು, ಇದು ಹಾಂ ಅವಳ ಥರನೇ ಆಡ್ತೈತೆ ನೋಡಿ, ಮಂಗನ ಥರ. ಇದು ಮಹಾಮಂಗ, ಅದು ಬರೇ ಮಂಗ. ಮಾನವನೇ ಪ್ರಾಣಿಗಳೇ ಗುಣದಲ್ಲಿ ಮೇಲೂ, ಮಾನವನದಕ್ಕಿಂತ ಕೀಳು. ದಸಾಂಗ್ ನೆನಪಾಗ್ತದೆ. ಅಲ್ಲಿ ನೋಡ್ರಿ ಸಿಂಹ ಅಪ್ಪ ಆರ್ಗಿರತ್ತು. ಹೋಗ್ತೀನಿ ನಾನು ಇಲ್ಲಿಂದ. ಸ್ಟ್ಯಾಚು ಚೆನ್ನಾಗಿದೆ. ಐ ಥಿಂಕ್ ಇದು ತರೀಕೆರೆಯಿಂದ ಬಂದರೆ ಶಂಕರಘಟ್ಟಕ್ಕೆ ಯೂನಿವರ್ಸಿಟಿಗೆ ಫಸ್ಟ್ ಗೇಟ್. ಇದು ಫಸ್ಟ್ ಗೇಟ್ ಸ್ಟ್ರೈಟ್ ಬಂದ ತಕ್ಷಣ ಇದು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಸಿಗುತ್ತೆ, ಬ್ಯಾಂಕ್ ಸಿಗುತ್ತೆ, ಇಲ್ಲಿ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ದಿಸ್ ರೋಡ್. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಶೆಟ್ಟಿಲಾಕ್ಸ್ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ ವಿನಾಯ್. ಇದೊಂದು ವಾಹನ ಇತ್ತು, ತೋರಿಸ್ತೀನಿ ಬನ್ನಿ ಗಾಯ್ಸ್. ಇದು ನ್ಯಾಚುರಲ್ ಪಾರ್ಕ್. ನ್ಯಾಚುರಲ್ ಪಾರ್ಕಿಗೆ ಈ ಥರ ಗಿಡ ಸ್ವಲ್ಪ ಕಟ್ ಮಾಡಿ ಈ ಥರ ಸಿಮೆಂಟ್ ಕಲ್ಲು ಹಾಕಿದ್ದಾರೆ. ಅಲ್ಲಿ ಏನು ಬರೆದಿದ್ದಾರೆ ಗೊತ್ತಾ? ಶ್ರೀಮತಿ ಮತ್ತು ಶ್ರೀ MK ಅಪ್ಪಯ್ಯ ಅಂತ ಬರೆದಿದ್ದಾರೆ. ಬೆಂಗಳೂರವರು ಗಿಡ ಹಾಕಿದ್ದೆ ಅನಿಸುತ್ತೆ. ನನ್ನ ಸಿಸ್ಟರ್ನ ಮೀಟ್ ಮಾಡಿ ಊರಿಗೆ ಹೋಗ್ತಾರೆ.